ಅಪ್ಪಿತಪ್ಪ ಏನಾರ ಮಿಸ್ ಆಗ್ಬಿಟ್ಟೈತೇನೋ ಅಂತಂದು ತಲೆ ಒಳಗೆ ಇನ್ನೊಂದ್ಸರಿ ನೋಡ್ಬೇಕು. ಬಟ್ ಡೈಲಾಗ್ಗಳು ಸೀನ್ಗಳು ಇಟ್ಟಿದ್ದಾರೆ ಭಾರಿ ಐತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ನಿಮ್ಮ ಪ್ರೀತಿ ಆಕಾಶ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಏನಿಲ್ಲ ಜೊತೆ ಇವಾಗ ಮತ್ತೊಂದು ವ್ಲಾಗ್ ಜೊತೆ ನಿಮಗೆಲ್ಲರನ್ನ ಮಾಡ್ಕೊಳ್ತಿದ್ದೀನಿ. ವಿಶೇಷವಾಗಿ ಇವತ್ತು ಏನು ಕಾರಣ, ಏನು ರೀಸನ್ ಅಂದರೆ, ಸೊ ನಾವು ಇವತ್ತು ದಾವಣಗೆರೆಗೆ ಬಂದಿದ್ದೀವಿ. ದಾವಣಗೆರೆ ನಮ್ಮ ಬೆಣ್ಣೆ ನಗರಿಗೆ ಏನು ವಿಶೇಷ ಅಂತಂದರೆ ದೋಸೆ. ಸೊ ದೋಸೆ ಇರ್ಬೋದು, ಬಟ್ ನಾವು ಚಿತ್ರದುರ್ಗದಿಂದ ದಾವಣಗೆರೆ ಬಂದಿದ್ದೀವಿ ಅಂದರೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿರೋದು. ಕೆಲಸ ಅಂದರೆ ನಮ್ಮ ಕೆಲಸ ಅಲ್ಲ, ಬಟ್ ನಿಮಗೂ ಕೆಲಸ, ಅದು ನೀವು ಸಹ ಇದು ನಿಮಗೂ ಸೀಮಿತ ಆಗುತ್ತೆ ಅಂಥ ಕೆಲಸ. ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕು. ಇವತ್ತು ನಮ್ಮ ಚಿತ್ರದುರ್ಗದಿಂದ ದಾವಣಗೆರೆಗೆ ಮೂವಿ ನೋಡೋಕ್ಕೆ ಬಂದಿದ್ದೀವಿ. ಯಾವ ಮೂವಿ ಇದೆ ನೋಡ್ರಿ ಗೈಸ್, ಈ ಮೂವಿ ನೋಡೋಕ್ಕೆ ಬಂದಿದ್ದೀವಿ ಗೈಸ್. ಬಸ್ಸ ಈಗಿನ ಜರ್ನಿ ಮಾಡ್ಕೊಂಡು ನೋಡ್ರಿ, ನಮ್ಮ ಯಶು ಇದ್ದಾನೆ, ನಮ್ಮ ಶಿವು ಇದ್ದಾನೆ, ಮೂವರು ಬಂದಿದ್ದೀವಿ. ರೋಡಾಗೆ ಇಲ್ಲಿ ಅಮಾಯಕರಾಗ್ಬಿಟ್ಟಿದ್ದೀವಿ ನಾವು ಗೈಸ್. ಇಲ್ಲಿ ಹೆಂಗೆ ಬೇಕು ಹಂಗೆ ಇಲ್ಲಿ ನೋಡ್ರಿ, ಇದು ರೋಡ್ ಕ್ರಾಸ್ ವ್ಲಾಗ್ ಮಾಡ್ಕೊಂಡೇ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಬಟ್ ಮೈಕ್ ಇಲ್ಲ ಅಷ್ಟೇ, ರೋಡ್ ಪಾಸ್ ಮಾಡ್ತಿದ್ದೀವಿ. ಏನಪ್ಪ ಮೂವಿ ನೋಡೋ ಫುಲ್ ಇಂಟೆನ್ಷನ್ ಮೇಲೆ ಇದ್ದೀರಾ? ನಮ್ಮ ಬಾಸ್ ಮೂವಿ ಹಂಗೆ ಈಗ ತಾನೇ ಥಿಯೇಟ್ರ್ ಹತ್ರ ಬಂದ್ವಿ, ಅಡ್ಡಾಡ್ತಿದ್ದೀವಿ ಗೈಸ್. ಏನಂತ ಸ್ವಲ್ಪ ಗೊತ್ತಾಗ್ತಿಲ್ಲ. ಒಳಗಳು ಅಪ್ಡೇಟ್ ತೋರಿಸ್ತೀನಿ ಯಾವ ರೀತಿ ಅಂತ. ಆದರೆ ಮೂವಿ ರಿವೀಲ್ ಮಾಡಲ್ಲ, ಬಟ್ ಇದು ಮಾಡಿಸ್ತೀನಿ. ಈಗ ತಾನೇ ಜಸ್ಟ್ ಥಿಯೇಟ್ರ್ ಒಳಗೆ ಬಂದು ಕುತ್ಕೊಂಡಿದ್ದೀವಿ. ಇಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾನೆ ನಮ್ಮ ಹುಡುಗ, ಇಲ್ಲಿ ನೋಡ್ತಾ ಇದ್ದಾನೆ. ಇದೇ ನಮ್ಮ ಟಿಕೆಟಾ, ಇದೇ ನಮ್ಮ ಕುತ್ಕೊಳ್ಳೋ ಸೀಟಾ ಯಾವುದು ಅಂತ ಆಫೇ ಮಾಡ್ಬಿಟ್ಟಾಗ ಈಗೇನು ಕುತ್ಕೊಂಡಿದ್ದೀವಿ. ಒಳಗಡೆ ಹೆಂಗಿರುತ್ತೆ ಅಂತ ನೋಡೋಣ, ಯಾವ ಥರ ಮಜಾ ಇರುತ್ತೆ, ಯಾವ ಥರ ಕ್ರೇಜ್ ಇರುತ್ತೆ. ಇನ್ನೂ ಅರ್ಧ ಜನ ಬಂದು ಕುತ್ಕೊಂಡಿದ್ದಾರೆ ಅಷ್ಟೇ. ನಾವು ಕುತ್ಕೊಂಡು ಇಲ್ಲಿ ಟಿಕೆಟ್ ನೋಡ್ತಾ ಇದ್ದಾನೆ. ಅಪ್ಪಿತಪ್ಪ ಏನಾರ ಮಿಸ್ ಆಗ್ಬಿಟ್ಟೈತೇನೋ ಅಂತಂದು ನೋಡ್ರಿ, ನೆಕ್ಸ್ಟ್ ಅಪ್ಡೇಟ್ ತೋರಿಸ್ತೀನಿ. ಉಸಿರು ಕೊಟ್ಟವನ ಹೆಸರು ಕೊಡಲ್ಲ, ಕೆಳಗೆ ಬಿದ್ದ ಕೈಯು ಚಾಚಲ್ಲ. ನನ್ನ ಬದುಕಿನ ಕತೆ ಮಕ್ಕಳಿಗೂ ಸುಲಭವಾಗಿ ಅರ್ಥ ಆಗೋ ಚಂದಮಾಮ ಕತೆ ಅಲ್ಲ. ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್-ಅಪ್ಸ್. Hello, Daddy. I'm so disgusting. I'm not looking at Daddy. I promise. I ತಾನೇ ಹುಟ್ಟಿಸಿದ ಮಗುನ ಹುಟ್ಲಿಲ್ಲ ಅನ್ಸಕ್ ನೋಡೋನು ಮನುಷ್ಯ ಅಲ್ಲ, ಮೃಗ. ಇವನು ಕೊಳತು ಹೋಗಿರೋ ಹೃದಯ ಕೆಳದ ಕನ್ನಡಿನೇ. ಸೊ ಗಾಯ್ಸ್, ಮೂವಿ ಮಾತ್ರ ಚೆನ್ನಾಗಿತ್ತು. ಈಗಿನ ಜಸ್ಟ್ ನೋಡ್ಕೊಂಡು ಕೆಳಗಡೆ ಹೇಳಿದ್ವಿ. ಒಂದೊಂದು ಸೀನು, ಒಂದೊಂದು ಸ್ಟೆಂಟು, ಒಂದೊಂದು ಡೈಲಾಗ್ಗಳು ಎಕ್ಸ್ಟ್ರಾಡಿನರಿ. ಆದರೆ ಇನ್ನೊಂದ್ಸಲ ನೋಡ್ಬೇಕು, ಅರ್ಥ ಆಗ್ಬೇಕಂದ್ರೆ ಏನು ಹೇಳ್ಬೇಕಂತ ಹುಡುಗರು ಏನು ಹೇಳ್ತಾರೆ ಮತ್ತೆ ನಿನಗೆ ಹೆಂಗೆ ಅನ್ನಿಸ್ತಾ? ಅದೇ ತಲೆ ಒಳಗೆ ಇನ್ನೊಂದ್ಸರಿ ನೋಡ್ಬೇಕಷ್ಟೇ. ಇನ್ನೊಂದ್ಸಲ ನೋಡಲೇಬೇಕು ಗಾಯ್ಸ್ ಮೂವಿ, ಅವಾಗಲೇ ಅರ್ಥ ಆಗುತ್ತೆ. ಬಟ್ ಒಂದು ಡೈಲಾಗ್ಗಳು, ಸೀನ್ಗಳು ಇಟ್ಟಿದ್ದಾರೆ ಭಾರಿ ಐತೆ ಗೈಸ್. ನಿಮಗೂ ಸಹ ನೀವು ನೋಡಿದರೆ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ, ಮರಿಬೇಡ್ರಿ. ಬೇಗ ಕಾಮೆಂಟ್ ಮಾಡಿರಿ ಯಾವ ರೀತಿ ಇದೆ ಅಂತ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ